ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾಯಿ ಮಗಳನ್ನ ದೂರ ಮಾಡಿದ ಪಾಪ ನನಗಾಗಿ ನನಗೆ ಹೃದಯದ ಕಾಯಿಲೆ ಬಂದಿದೆ. ಆದ್ರೆ ಋಣ ಗಂಗನ್ನ ಮತ್ತೆ ನಿನ್ನ ಹತ್ರ ಸೇರಿಸ್ತು. ಆದ್ರೆ ನೀನು ಸತ್ಯ ತಿಳ್ಕೊಳ್ದೆ ಗಂಗನ್ನ ಸಾವಿನ ದೌಡಿಗೆ ತಳ್ತಿದ್ಯಾ. ಆ ಮನೆ ಶಾಪಕ್ಕೆ ಗಂಗನ್ನ ಬಲಿ ಕೊಡಕ್ ನೋಡ್ತಿದ್ಯಾ. ಒಬ್ಳು ಮಗಳ ಸಂತೋಷಕ್ಕೋಸ್ಕರ ಇನ್ನೊಬ್ಳು ಮಗಳಿಗೆ ಕಷ್ಟ ಕೊಡ್ತಿದ್ಯಾ. ನಾನು ಹೇಳೋ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಅದೇನೋ ಟೆಸ್ಟ್ ಇರುತ್ತಂತಲ್ಲ, DNA ಟೆಸ್ಟ್. ಹೋಗಿ ಅದನ್ನ ಮಾಡಿಸು. ಆಗ್ಲಾದ್ರೂ ನೀನ್ ನಂಬ್ತೀಯೋ ಇಲ್ಲ ಹೀಗೆ ಬುದ್ಧಿ ಇಲ್ದೆ ಗಂಗಾ ನಿನ್ನ ಮಗಳಲ್ಲ ಅಂತ ಬಲಿ ಕೊಡ್ತೀಯೋ ನಿನ್ನಿಷ್ಟ. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಇನ್ನು ನಿನ್ಗೆ ನನ್ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂದ್ರೆ ನನ್ನ ಸಾಯಿಸಿ ನಿನ್ ಕೋಪ ತೀರಿಸ್ಕೊ. ಅವತ್ತು ನನಗೆ ಹುಟ್ಟಿದ್ದು ನಿತ್ಯ ಒಬ್ಳೆ ಅಲ್ವಾ? ಗಂಗಾನು ನನ್ನ ಮಗಳ. ಅವರು ಟ್ವಿನ್ಸಾ? ಅಯ್ಯಮ್ಮೋ, ಇದ್ಯಾವುದೋ ಡಬಲ್ ರೋಲ್ ಸಿನಿಮಾ ಇದ್ದಂಗೈತಲ್ಲ. ಆ ಜೈನ ಗಂಗಾ ಈಗಾಗಲೇ ಮದುವೆ ಆಗಿರೋದಕ್ಕೆ ನಂಗೆ ಹೆಂಗೂ ಅವಳು ಸಿಗೋಕ್ಕಿಲ್ಲ. ಗಂಗಾ ಆಗಿರೋ ಆ ನಿತ್ಯನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಸ್ವಂತ ಮಾಡ್ಕೋಬೇಕು. ಅಯ್ಯೋ ಬಿಡ್ರಿ. ಬಿಡಲ್ಲ. ಬಿಡ್ದಿದ್ರೆ ಬಿಡಿಸ್ಕೋತೀನಿ. ಇಷ್ಟು ದಿನ ಹಾಗೆ ಅಲ್ವಾ ಓಡ್ ಹೋಗಿದ್ದು? ನೀವ್ ಹೋಗ್ಲಿಲ್ವಾ ಏನು? ಅದಕ್ಕೆ ಅಲ್ವಾ ಇನ್ಯಾವತ್ತೂ ಬಿಡಬಾರ್ದು ಅಂತ ಹಿಡ್ಕೊಂಡಿದ್ದು. ಮಾಮೂಲಾಗಿ ಎಲ್ಲ ಹೆಂಡ್ತಿರು ಗಂಡನ್ನ ಸೆರ್ಗಲ್ ಕಟ್ಕೊಂಡು ತಿರುಗ್ಬೇಕು ಅನ್ಕೋತಾರೆ. ನಾನೇ ನಿನ್ ಸೆರ್ಗ್ ಹಿಡ್ಕೊಳ್ಳೋಣ ಅನ್ಕೊಂಡ್ರೆ ನೀನ್ ಮಾತ್ರ ಬಿಡು ಅಂತೀಯ. ಏನ್ ಮಾಡೋದು, ಇದು ಯೂನಿವರ್ಸಲ್ ಪ್ರಾಬ್ಲಮ್. ನೀವು ಹೆಣ್ಮಕ್ಳು ಯಾವಾಗ್ಲೂ ಹೀಗೆ. ಈ ಗಂಡ್ ಮಕ್ಳನ್ನ ಅರ್ಥನೇ ಮಾಡ್ಕೊಳಲ್ಲ. ಈಗೇನು ನಿಮ್ ಪ್ರಾಬ್ಲಮ್? ನೀನೇ ನನ್ ಪ್ರಾಬ್ಲಮ್. ನಾನಾ? ಹೌದು. ಆ ನಿನ್ ಕಣ್ಗಳಿಂದ ಕಲ್ಲಂತ ನನ್ನ ಹೃದಯನ ಮೆತ್ತಗ್ ಮಾಡಿ ಗಡಿಯಾರದ ಮುಳ್ಳಿನ ಹಾಗೆ ನೀನ್ ಸುತ್ತ ಸುತ್ತ ಹೋಗ್ ಮಾಡಿದ್ಯಾ. ಹೊರಗಡೆ ಎಷ್ಟೇ ಕೆಲ್ಸ ಇದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿತ್ಯ ನಿತ್ಯ ಅಂತ ನಿನ್ನೆ ಕನ್ವರ್ಸ್ತಿದ್ರೆ ನನ್ನ ಕಷ್ಟಕ್ಕೆ ನಿನ್ ಮನ್ಸ್ ಕರಗ್ತಿಲ್ವೇನೆ? ಹೌದಾ? ಮತ್ತೆ ನಿಮ್ಗೆ ಹೊರಗಡೆ ಅಷ್ಟು ಕೆಲ್ಸ ಇದ್ಮೇಲೆ ನನ್ ಸೆರ್ಗ್ ಹಿಡ್ಕೊಳ್ಳಿ ಅಂತ ನಾನ್ ಹೇಳಿದ್ನಾ? ಹೇಳಿಲ್ಲ. ಮತ್ ಯಾಕೆ ಈ ನಾಟಕ? ವೇಷ ಅಲ್ಲ, ಸರಸ. ಅದೇ ಯಾಕೆ ಅಂತ ಕೇಳ್ತಿರೋದು. ಮುತ್ತಿಗೋಸ್ಕರ. ಮತ್ತೇನು ಕೊಡೋದ್ ಬೇಡ್ವಾ? ಪ್ಲೀಸ್ 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 ನಿತ್ಯ. ಏನು ಪ್ಲೀಸು? ಒಂದೇ ಮುತ್ತು, ಒಂದೇ ಒಂದ್ ಮುತ್ತು. ಅರೆ, ಒಂದು ಇಲ್ಲ ಅರ್ಧನೂ ಇಲ್ಲ. ಒಳ್ಳೆ ತರಕಾರಿ ವ್ಯಾಪಾರ ಮಾಡ್ಬೇಡಿ. ಎಲ್ಲ ಅವತ್ತೇನೆ. ಯಾವತ್ತು? ಮುಹೂರ್ತ ಇಟ್ಟಿದ್ದೀನ. ಮುತ್ತು ಕೊಡಕ್ಕೂ ಮುಹೂರ್ತನ? ಹದ್ದಾಟಬಾರ್ದು ಅಂತ ಮುಹೂರ್ತ. ಏನಿದು? ಇಲ್ಲಿವರೆಗೂ ನಾವ್ ಎಷ್ಟು ಸಲ ಕಿಸ್ ಮಾಡಿಲ್ಲ. ಆಗ ಬೇರೆ ಈಗ ಬೇರೆ. ಇಲ್ಲ ಆಗಲ್ಲ ಅಂತ ನೀವು ಬಲವಂತ ಮಾಡಿದ್ರೆ ನಾನು ಮನೇಲಿ ಎಲ್ಲಾರನ್ನೂ ಕರಿತೀನಿ. ನಾನೇನ್ ಕಿಚನ್ಗೆ ಹೋಗಿ ಕಾಫಿ ಟೀ ತಗೋಬ ಅಂತ ಹೇಳಿದ್ನಾ? ಇಲ್ಲ ಆಫೀಸ್ಗೆ ಹೋಗಿ ಫೈಲ್ಸ್ ಮೇಲೆ ಸೈನ್ ಮಾಡು ಅಂತ ಹೇಳಿದ್ನಾ? ನಿನ್ ತುಟಿಯಿಂದ ನನ್ ತುಟಿ ಮೇಲೆ ಮುತ್ತಿನ ಸೈನ್ ಕೊಡು ಅಂತ ತಾನೇ ಕೇಳಿದ್ದು.
ಸೈನ್ ತುಟಿಯಿಂದಾನೇ ಮಾಡ್ಬೇಕಾ? ನನ್ ಕೈಯಿಂದ ನಿಮ್ ಕೆನ್ನೆ ಮೇಲೆ ಮಾಡ್ಬೋದಲ್ಲ? ಅದ್ನ ಮುತ್ತು ಅನ್ನಲ್ಲ, ಕಪಾಳ ಮೋಕ್ಷ ಅಂತ ಹೇಳ್ತಾರೆ. ಆಗ್ಲೇ ತಾನೆ ಹೊಡ್ದಿಯಲ್ಲ, ಈಗ ಮುತ್ತು ಕೊಡ್ಬೋದಲ್ವಾ? ಕೊಡ್ಲೇಬೇಕಾ? ತಪ್ಪೇನಲ್ವಲ್ಲ. ಮೊಂಡೆ ನೀವು. ಕಣ್ಮುಚ್ಕೊಳ್ಳಿ. ಯಾಕೆ? ಮುತ್ ಕೇಳಿದ್ರಲ್ಲ. ಅಮ್ಮ, ಮುತ್ತು ಕೊಡ್ತೀಯ ತಾನೆ, ಮತ್ತೆ ಕೆನ್ನೆ ಹೊಡಿಯಲ್ಲ ಅಲ್ವಾ? ಮಹಾನುಭಾವ, ಮಾತಿಗ್ ತಪ್ಪಲ್ಲ. ಕಣ್ಮುಚ್ಕೊಳ್ಳಿ. ಏಯ್, ರಾಂಗ್ ಅಡ್ರೆಸ್ಗೆ ಪೋಸ್ಟ್ ಮಾಡಿದ್ಯಲ್ಲ. ನಾನು ಕೇಳಿದ್ದು ತುಟಿ ಮೇಲೆ. ನಾನ್ ನಿಮ್ಗೆ ತುಟಿಯಿಂದನೇ ಕೊಟ್ಟಿದ್ದಲ್ವಾ? ಏಯ್ ಚೀಟರ್. ಗಂಗಾ ನಿನ್ನ ಮಗಳು, ನಿನಗ್ ಹುಟ್ಟಿರೋ ಮಗಳು. ನಿತ್ಯನ್ ಜೊತೆಗೆ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು. ಅವರಿಬ್ರು ಅವಳಿ ಮಕ್ಕಳು. ಆದ್ರೆ ನೀನು ಸತ್ಯ ತಿಳ್ಕೊಳ್ದೆ ಗಂಗನ್ನ ಸಾವಿನ ದೌಡಿಗೆ ತಳ್ತಿದ್ಯಾ. ಆ ಮನೆ ಶಾಪಕ್ಕೆ ಗಂಗನ್ನ ಬಲಿ ಕೊಡಕ್ ನೋಡ್ತಿದ್ಯಾ. ಮಾಮ್, ಬಾಮ್ಮ ರೂಪಾ. ಬನ್ನಿ ಅತ್ಗೆ. ಮುಹೂರ್ತಕ್ಕೆ 2 ದಿನ ಮುಂಚೆನೆ ಬಂದಿದ್ದೀರಲ್ಲ. ಬೇರೆ ಮುಹೂರ್ತ ಏನಾದ್ರೂ ಇಡ್ಸಿ ಬಂದ್ರೇನೋ? ಹೌದಾ ಅತ್ಗೆ? ರೂಪಾ ಅವರೇ, ನಾನು ಇಟ್ಟಿರೋ ಮುಹೂರ್ತ ಚೆನ್ನಾಗಿದ್ಯಲ್ಲ, ಮತ್ತೆ ಬೇರೆ ಮುಹೂರ್ತ ಯಾಕೆ? ಈಗಲೇ ನಮ್ಮ ಸಾರು ನನ್ನ ಮೇಲೆ ಕೆಂಡ ಕಾರ್ತಿದ್ದಾರೆ. ಈಗ ಬೇರೆ ಮುಹೂರ್ತ ಅಂದ್ರೆ ನನ್ನ ಸಾರು ಕೊಲೆ ಮಾಡಿದ್ರು ಮಾಡ್ತಾರೆ. ಹಲೋ ಆಂಟಿ, ನೀವ್ಯಾವಾಗ ಬಂದ್ರಿ? ಓ, ಮುಹೂರ್ತ ನಾಡಿದ್ದೆ ಅಂತ ನಮಗ್ ನೆನಪು ಮಾಡೋದಕ್ ಬಂದ್ರಾ? ಲುಕ್ ಬೇರೆ ತರನೇ ಕೊಡ್ತಿದಾರಲ್ಲ. ಏನ್ ಎಲ್ರು ನನ್ ಕಡೆ ಹೀಗ್ ನೋಡ್ತಾ ಇದ್ದೀರಿ? ನನ್ ಮುಖದ ಮೇಲೆ ಏನಾದ್ರೂ ಕೋತಿ ಕುಣಿತಾ ಇದ್ಯಾ? ಛೀ ಛೀ ಛೀ,
ಅಜ್ಜಿ. ಮುಹೂರ್ತ ನಾಡಿದ್ದು ಅಂತ ನಿಮ್ಮತ್ತೆಗ್ ನೆನ್ಪಿದೆ ಕಣೋ, ನೀನೇ ಮರ್ತ್ ಹೋಗಿದ್ಯಾ? ನೋ ವೇ ಅಜ್ಜಿ. ಪ್ರಪಂಚ ತಲೆ ಕೆಳಗಾದ್ರೂ ಭೂಮಿ ಬಾಯ್ ಬಿಟ್ರು ಮುಹೂರ್ತನ ಮಾತ್ರ ಮರೆಯಲ್ಲ. ಮತ್ತೆ ಗಿಣಿ ಕಚ್ಚಿರೋ ಹಣ್ ತರ ಈ ಅವತಾರ ಏನೋ? ಗಿಳಿ ಕಚ್ಚೋ ಹಣ್ಣ? ಅದೇ ಗಿಳಿ ತಿಂದಿರೋ ಕೆಂಪು ಹಣ್ಣು. ಮಾವ, ಏನ್ ಮಾತಾಡ್ತಿದ್ದೀರಿ ಮಾವ? ಆದ್ರೂ ಅಷ್ಟು ಅರ್ಜೆಂಟ್ ಆದ್ರೆ ಹೇಗೋ? ನಾಳೆವರೆಗೂ ಕಾಯಕ್ಕಾಗ್ಲಿಲ್ವಾ ಕಂದ? ನಾಣಿ, ಸರ್, ಇವ್ರು ಏನ್ ಮಾತಾಡ್ತಿದ್ರೆ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಅದಿರ್ಲಿ, ನೀವೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನೇನ್ ಮಾಡ್ದೆ? ಏನಮ್ಮ ಅವನ್ಗ ಆತ್ರ, ಕನಿಷ್ಠ ನೀನಾದ್ರೂ ಹೇಳ್ಬಾರ್ದಾ? ಅವಳು ಯಾಕೆ ಹೇಳ್ತಾಳೆ? ಮುದ್ರೆ ಹಾಕಿ ಎನ್ಕರೇಜ್ ಮಾಡ್ತಾಳೆ. ಮತ್ತೆ ಹಾಗೇನೋ ಬೇಡ ಬೇಡ ಅಂದ್ಲು, ಈಗ ಮುತ್ತು ಮುತ್ತು ಅಂತಾಳೇನೋ. ಮಾವ, ನೀವು ಮಾತಾಡಿದ್ದು ಕನ್ನಡನೇನಾ? ಅಲ್ವಾ? ನೀನ್ ದಡ್ಡನಾ? ನಾನ್ ದಡ್ಡನಾ? ನಾಣಿ, ಸರ್. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಯು ಕ್ರಾಸ್ಡ್ ಯುವರ್ ಲಿಮಿಟ್ ಸರ್. ಅಂದ್ರೆ ನೀವು ಕಣ್ಣಿಗೆ ಬಟ್ಟೆ ಕಟ್ತಿದ್ದೀರಾ ಅಂತ. ಅಯ್ಯೋ ರಾಮ. ಏನಾಯ್ತು ನಿತ್ಯ? ಇಲ್ಲೇನಾದ್ರೂ ಅಂಟ್ಕೊಂಡಿದ್ಯಾ? ಸರಿ ಮಾಡ್ತಿದ್ಯಲ್ಲ? ಆಗ್ಲೇ ಕಿಸ್ ಮಾಡಿದಾಗ ನನ್ ಲಿಪ್ಸ್ಟಿಕ್ ನಿಮ್ ಕೆನ್ನೆಗೆ ಅಂಟ್ಕೊಂತು. ಓಹೋ ಅಳಿಮಯ್ಯ, ಅಷ್ಟೊಂದು ನುಲಿಬೇಡ, ನಾಡ್ದು ಶೋಭನಕ್ಕೆ ಕಷ್ಟ ಆಗಬಹುದು. ನಾಣಿ, ಸರ್, 5,000 ಚದರ ಅಡಿ ಸ್ಥಳ, 1,000 ಮಂದಿ ಸಿಬ್ಬಂದಿ, 100 ಕಾಲ್ಸ್, 1,000 ಸಹಿಗಳು, 10 ಸಮಾವೇಶಗಳು ನಮಗೋಸ್ಕರ ಕಾಯ್ತಿದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಿಮ್ಮನ್ನ ಕಾರ್ಯಾಲಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಕಾಯ್ತಾ ಇದ್ದೀನಿ ಮಹಾಪ್ರಭು. ತಾವೇ ತಮ್ಮ ಅಂತಃಪುರದಲ್ಲಿ ಕಾಲಯಾಪನೆ ಮಾಡ್ತಿರೋದು. ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಕ್ಷಣವೇ ಕಾರ್ಯಾಲಯಕ್ಕೆ ಹೊರಡಬೇಕು. ವಾಹನವನ್ನು ಸಿದ್ಧಪಡಿಸು. ಚಿತ್ತ ಮಹಾಪ್ರಭು. ನನ್ನ ಪ್ರಿಯಾತಿ ಪ್ರಿಯರಾದ ಕುಟುಂಬದ ಸದಸ್ಯರೇ, ನಾವು ಕಾರ್ಯಾಲಯಕ್ಕೆ ಹೋಗಿ ಬರುತ್ತೇವೆ. ನನ್ನ ಪ್ರಿಯ ಸಖಿ, ಸಾಯಂಕಾಲ ನಿಮಗೆ ಮಲ್ಲಿಗೆ ಹೂ ತರುವುದಕ್ಕೆ ಮರೆಯುವುದಿಲ್ಲ. ನನಗಾಗಿ ಕಾಯಲು ನೀವು ಮರೆಯಬೇಡಿ. ನೀನು ನಿನ್ ಭಾಷೆ ಹೊರಡ. ಅಜ್ಜಿ, ನಿತ್ಯ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಇವಾಗ ಯಾಕಮ್ಮ? ಅಂದರೆ ನಾಡಿದ್ದೇ ಶೋಭನ ಇದೆಯಲ್ವಾ ಅಜ್ಜಿ, ನಮ್ಮ ಕಡೆಯಿಂದ ಕೆಲವು ಫಾರ್ಮ್ಯಾಲಿಟೀಸ್ ಕೂಡ ಇರತ್ತಲ್ವಾ? ಇನ್ನು ನಮ್ ಕಡೆ ನಿಮ್ ಕಡೆ ಏನತ್ಗೆ? ನಿತ್ಯ ನಿಮ್ ಮಗಳಲ್ಲ, ನಮ್ ಹುಡುಗಿ. ನಿಮ್ಮ ಮಗಳಾಗಿರೋ ನನ್ನ ಮಗಳಿಗೆ ನಾನು ಏನಾದರೂ ಮಾಡಬೇಕಲ್ವಾ? ಶಾಪಿಂಗ್ ಕರ್ಕೊಂಡು ಹೋಗಿ ಬಟ್ಟೆ ಆದರೂ ಕೊಡಿಸ್ತೀನಿ. ಅದೆಲ್ಲ ನಾವು ನೋಡ್ಕೋತೀವಿ ಬಿಡಿ. ಮತ್ತೆ ನಿಮ್ಗೆ ಯಾಕೆ ಶ್ರಮ? ಶ್ರಮ ಅಂದ್ಕೊಂಡ್ರೆ ಹೇಗ್ ಬಾವ? ಹುಟ್ಟಿದ ಮನೆದು ಅಂತ ಏನಾದ್ರೂ ಇರ್ಬೇಕಲ್ಲ? ಹೌದು, ಅವಳನ್ನ ಇಬ್ಬರ ಥರ ನೋಡ್ಕೋಬೇಕಲ್ಲ. ಇಬ್ರೇನು? ಒಬ್ಬಳನ್ನೇ ಇಬ್ರಾಗಿ ಹೇಗ್ ಮಾಡ್ತೀರಾ? ಅದೇ ತಿಳ್ಕೋಬೇಕು. ಐ ಮೀನ್, ಈ ಮನೆ ಸೊಸೆಯಾಗಿ ನಮ್ಮನೆ ಮಗಳಾಗಿ ನಿತ್ಯಾಗೆ 2 ಜವಾಬ್ದಾರಿ ಇದೆ ಅಲ್ವಾ? ಸರಿನಮ್ಮ, ಬೇಗ ಬಂದ್ಬಿಡಿ. ಸರಿ ಅಜ್ಜಿ. ಬಾ ನಿತ್ಯ. ಗಂಗಾ ನಿನ್ನ ಮಗಳು, ನಿನಗ್ ಹುಟ್ಟಿರೋ ಮಗಳು.
ನಿತ್ಯನ್ ಜೊತೆಗೆ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು. ಅವರಿಬ್ರು ಅವಳಿ ಮಕ್ಕಳು. ಗಂಗಾ ನಿಜವಾಗ್ಲೂ ನನ್ನ ಮಗಳ. ಅದಕ್ಕೆ ಅವಳಿಗೆ ಇಷ್ಟೊಂದು ಜಾಣತನ ಬಂದಿದ್ಯಾ? ಮತ್ತೆ ಇವಳು ನನ್ನ ಮಗಳಾದ್ರೆ ಇವಳಿಗೆ ನಾನು ಮಾಡಿರೋ ದ್ರೋಹ. ಅಯ್ಯೋ ಭಗವಂತ, ಹೆತ್ತ ತಾಯಿನೇ ಕಡುಕಿ ಆಗ್ಬಿಟ್ಟ. ಮೇಡಮ್, ಏನಾಯ್ತು ಮೇಡಮ್? ಏನಿಲ್ಲ ಗಂಗಾ. ಮತ್ತೆ ಆ ಕಣ್ಣೀರು ಯಾಕೆ ಮೇಡಮ್? ಕಣ್ಣೀರ? ಕಣ್ಣಲ್ಲೇನೋ ಡಸ್ಟ್ ಬಿದ್ದಿರ್ಬೇಕು ಗಂಗಾ. ಕಾರ್ ನಿಲ್ಸಿ ಮೇಡಮ್. ಯಾಕೆ? ನಾನ್ ಡ್ರೈವ್ ಮಾಡ್ತೀನಿ, ನೀವು ರೆಸ್ಟ್ ತಗೊಳ್ಳಿ. ಪರವಾಗಿಲ್ಲ. ನೀವು ಕಷ್ಟಪಟ್ರೆ ನಂಗೆ ನೋಡಕ್ಕಾಗಲ್ಲ ಮೇಡಮ್. ನಾನು ನಿನಗೆ ಕೊಟ್ಟಿರೋ ಕಷ್ಟಕ್ಕಿಂತನಾ? ನೀವು ನನಗೇನು ಕಷ್ಟ ಕೊಟ್ರಿ ಮೇಡಮ್? ಹೊಡೆಯೋ ಕೈನೇ ತುತ್ತಿಡೋದು ಅಂತಾರಲ್ವಾ, ನಿಮ್ಮನ್ನ ನಾನು ದೇವ್ರು ಕೊಟ್ಟಿರೋ ಅಮ್ಮ ಅಂದ್ಕೊಂಡಿದ್ದೀನಿ. ನೀವು ಬೈದ್ರು ಹೊಡೆದ್ರು ನೀನು ನನ್ನ ಅಮ್ಮ ಅಂದ್ಕೊಂಡೇ ಸಹಿಸ್ಕೊಂಡಿದ್ದು. ನೀವು ಕೂಡ ನನ್ನ ನಿಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೊಂಡ್ರಿ. ಅಮ್ಮ ಅವ್ರಿಗೆ ಸಮಾನವಾಗಿ ನನ್ನ ನೋಡಿದ್ರಿ. ಈ ಮಣ್ಣನ್ನ ಮಾಣಿಕ್ಯ ಮಾಡಿದ್ರಿ. ನಾನು ಕನ್ಸಲ್ ಕೂಡ ಕಾಣ್ದಿರೋ ಜೀವನ ಕೊಟ್ರಿ. ಜೈಸರ ಅಂತ ಒಳ್ಳೆ ಗಂಡನ್ನ, ಒಂದು ದೊಡ್ಡ ಮನೆ ಸೊಸೆ ಆಗೋ ಅದೃಷ್ಟನ ನೀವು ನನಗೆ ಕೊಟ್ರಿ. ನನ್ನ ಜೀವನಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು ಮೇಡಮ್? ಎಷ್ಟು ಪೂಜೆ ಮಾಡಿದ್ರು ಯಾವ ದೇವರು ಕೊಡ್ತಿರೋ ವರ ಇದು. ಮನುಷ್ಯನ ರೂಪದಲ್ಲಿರೋ ದೇವತೆಯಾಗಿ ನೀವು ಕೊಟ್ಟಿದ್ದು. ಜನ್ಮ ಜನ್ಮಕ್ಕೂ ನಿಮ್ಗೆ ಋಣಿ ಆಗಿರ್ತೀನಿ ಮೇಡಮ್. ಇದೆಲ್ಲ ನನ್ನ ಸ್ವಾರ್ಥಕ್ಕೆ ಮಾಡಿದ್ದು ಗಂಗಾ, ನಿನ್ ಮೇಲಿರೋ ಪ್ರೀತಿಗಲ್ಲ. ಸ್ವಾರ್ಥ ಕೆಟ್ಟದೇ ಇರ್ಬೋದು ಮೇಡಮ್. ಆ ಸ್ವಾರ್ಥದ ಹಿಂದೆ ಒಂದು ಒಳ್ಳೇದಿರ್ಬೋದು ಅನ್ನೋ ರೂಲ್ ಇಲ್ವಲ್ಲ. ನೀನ್ ಒಳ್ಳೆ ಯೋಚನೆ ಮಾಡೋದಕ್ಕೆ ನಿನ್ಗೆ ಹಾಗ ಅನಿಸ್ತಿದೆ. ಇಲ್ಲ ಮೇಡಮ್, ನಿಮ್ ಒಳ್ಳೆತನನೇ ನನ್ನ ನಡೆಸ್ತಿದೆ. ಅಮ್ಮ, ಗುರು, ದೈವ ಎಲ್ಲ ನೀವೇ ನನ್ಗೆ. ನನ್ನಮ್ಮ ದೇವ್ಕೆ ಆದ್ರೆ ನೀವು ಯಶೋದಮ್ಮ ಮೇಡಮ್. ನೀನು ನನ್ನ ಅಮ್ಮ ಅಂತ ಹೇಳ್ತಿದ್ಯಾ. ನಾನು ನೀನ್ ನನ್ನ ಮಗಳು ಅಲ್ವೋ ಅಂತ ತಿಳ್ಕೊಳ್ಬೇಕಾಗಿದೆ. ಕೆಲವೇ ಹೆಜ್ಜೆ ದೂರ, ಕೆಲವು ಕ್ಷಣದ ಸಮಯ, ಒಂದು ಚಿಕ್ಕ ಪರೀಕ್ಷೆ, ನಮ್ಮ ಸಂಬಂಧ ಏನು ಅಂತ ಗೊತ್ತಾಗತ್ತೆ ಗಂಗಾ. ನಾವು ತಾಯಿ ಮಗಳು ಅಥವಾ ಅಪರಿಚಿತರು ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ.